ಎಲ್ಲರಿಗೂ ನಮಸ್ಕಾರ. ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಬೆಲ್ ಬಟನ್ ಹತ್ತಿರಿ. ಬೆಲ್ ಬಟನ್ ಒತ್ತೋದ್ರಿಂದ ನಾನು ವಿಡಿಯೋ ಬಿಡೋದು ನಿಮಗೆ ಫಸ್ಟ್ ಬರ್ತೈತ್ರಿ, ನೀವೇ ನೋಡ್ಬೋದು. ಅದಕ್ಕೆ ಬೆಲ್ ಬಟನ್ ಒತ್ತಿ ನೋಡ್ಕೋರಿ. ನಾನು ಇವತ್ತು ಉತ್ತರ ಕರ್ನಾಟಕದ ಸಜ್ಜಿ ರೊಟ್ಟಿ ಮಾಡಕತ್ತೀನಿ ನೋಡಿರಿ. ಸಜ್ಜಿ ರೊಟ್ಟಿ ಯಾವ ಥರ ಮಾಡ್ತೀನಿ ಈ ವಿಡಿಯೋದಾಗ ತೋರಿಸ್ತೀನಿ ಬರ್ರಿ. ನಾನು ಒಂದು ಸೊಲಿಗೆ ಆಗಷ್ಟು ಸಜ್ಜಿ ಹಿಟ್ಟು ತೊಗೊಂಡೀನಿ ರೀ. ಅದರೊಳಗೆ ಮತ್ತು ಅಕ್ಕಿ ಹಿಟ್ಟು ತೊಗೊಂಡಿನಿ. ನಾನು ಎರಡು ಮಿಕ್ಸ್ ಮಾಡ್ಕೊಂಡು ಒಂದು ಸೊಲ್ಗಿ ಹಾಕ್ಕೊಂಡೀನಿ. ಮತ್ತು ಬಡ್ಲಾಕಿಷ್ಟ ಸಜ್ಜಿ ಹಿಟ್ಟು ಇದು ಅಕ್ಕಿ ಹಿಟ್ಟು ತೊಗೊಂಡೀನಿ ರೀ. ಈಗ ಉಪ್ಪು, ಅರ್ಶಿಣ ಪುಡಿ ಮತ್ತು ಎಳ್ಳು ತೊಗೊಂಡೀನಿ ನೋಡಿರಿ. ಈಗ ಒಂದು ಬೊಗಣ್ಯಾಗಷ್ಟು ನೀರು ತೊಗೊಂಡೀನಿ. ಇದು ನೀರು ನೋಡಿರಿ ಒಲೆ ಮ್ಯಾಗ ಇಟ್ಟು ಕುದಿಸ್ಕೊತೀನಿ. ಫುಲ್ಲ ಕುದಿಬೇಕು ರೀ. ಜಿಗಿ ಒಳಗೆ ನಾದಬೇಕು ಇದನ್ನು ಹಿಟ್ಟು, ಸಜ್ಜಿ ಹಿಟ್ಟು. ನಾವು ಲಟಾಸ್ ಮಾಡ್ಲಾತಿರ್ತೀವಿ ರೀ, ಅದಕ್ಕೆ ಹರಿಬಾರ್ದು. ಮತ್ತು ಮೇಲಾಗಿ ನಾನು ಇಲ್ಲಿ ಗ್ಯಾಸ್ ಮ್ಯಾಗ ರೊಟ್ಟಿ ಮಾಡತ್ತಿದ್ದಿಲ್ಲ, ಅದಕ್ಕೆ ಒಂದು ಕಡೆ ಬಡ್ದು ಇಟ್ಕೊಂಡು ನಾನು ರೊಟ್ಟಿ ಮಾಡಾಕತ್ತೀನಿ. ಅದರ ಸಲುವಾಗಿ ಜಿಗಿ ಒಳಗೆ ನಾದ್ಕೋಬೇಕು ರೀ. ಈಗ ಫಸ್ಟ್ ಅಕ್ಕಿ ಹಿಟ್ಟು ಸೋಸ್ಕೊಳಕತ್ತೀನಿ ನಾನು. ಅಕ್ಕಿ ಹಿಟ್ಟು ಎಷ್ಟು ಹಾಕ್ತೀರಿ ನೋಡಿರಿ ಅಷ್ಟು ಜಿಗಿ ಇರ್ತೈತಿ, ರೊಟ್ಟಿನೂ ಚೆನ್ನಾಗಿ ಆಗ್ತಾವ್ರಿ. ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಂಡೀನಿ ನಾನು. ಮತ್ತು ಸಜ್ಜಿ ಹಿಟ್ಟನ್ನು ಸೋಸ್ಕೊಳಕತ್ತೀನಿ ನೋಡಿರಿ. ಈಗ ಸಜ್ಜಿ ಹಿಟ್ಟು, ಅಕ್ಕಿ ಹಿಟ್ಟು ಎರಡು ಮಿಕ್ಸ್ ಮಾಡ್ಕೊಂಡೀನಿ. ಆಮೇಲೆ ಈಗ ಅರ್ಶಿಣ ಪುಡಿ ಮತ್ತು ಉಪ್ಪು ಹಾಕ್ಕೊಂಡೀನಿ ನೋಡಿರಿ. ಇವೆರಡು ಮಿಕ್ಸ್ ಮಾಡ್ಕೊಂಡು ಈ ಹಿಟ್ಟೊಳಗೆ ಕಲಿಸ್ಕೋಬೇಕ್ರಿ. ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು. ಏನು ಕುದಿ ನೀರು ಇರ್ತೈತೆ ನೋಡಿರಿ, ಆ ಕುದಿ ನೀರು ಇದ್ರೊಳಗೆ ಹಾಕ್ಕೋಬೇಕ್ರಿ. ಯಾಕಂದ್ರೆ ಅವು ಕುದಿ ನೀರು ನಾದ್ಕೊಂಡಿವಿ ಅಂದ್ರೆ ರೊಟ್ಟಿ ಚಂದ ಬರ್ತಾವೆ. ಅದಕ್ಕೆ ಎಲ್ಲನೂ ಉಪ್ಪು ಮತ್ತು ಅರ್ಶಿಣ ಪುಡಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಮಿಕ್ಸ್ ಮಾಡ್ಕೊಂಡು ಈ ಥರ ಗುಂಡಾಗಿ ಮಾಡ್ಕೊಳ್ಳೋದ್ರಿ. ಇದನ್ನು ಅಂದರೆ ನೀರೆಲ್ಲಿ ಹರಿದು ಹೋಗ್ಬಾರ್ದತ್ತ ಗುಂಡಾಗಿ ಇಟ್ಕೊಂಡೀನಿ. ಇನ್ನೊಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡೀನಿ ನಾನು. ಅಂದರೆ ಹಿಟ್ಟು ಒಂದು ಸೊಲಗಿದ ಹಿಟ್ಟು ಒಮ್ಮೆಗೆ ಇಡ್ಲಾಕತ್ತಿದ್ದೀನಿ ನಾನು. ಈಗ ನೀರು ಕಾಯ್ದಾವ ನೋಡಿರಿ. ಈಗ ಈ ಥರ ಕುದಿಲಾಕತ್ತಾವು. ಇವು ನೀರು ಹಿಟ್ಟೊಳಗೆ ಹಾಕ್ಕೊಳ್ಳೋಣ್ರಿ. ಈ ಥರ ಪಕ್ಕಡ್ಲೆ ಹಿಟ್ಟೊಳಗೆ ಹಾಕೋತೀನಿ. ಸೊಕಾಸ್ ನಾದ್ಕೋಬೇಕ್ರಿ. ಯಾಕಂದ್ರೆ ಭಾಳ ಬಿಸಿ ಇರ್ತೈತಿ, ಕೈ ಸುಟ್ಕೊಳ್ಳೋದಿರ್ತೈತಿ, ಕೈ ಸುಡ್ತಾವು. ಅದಕ್ಕೆ ಒಂದು ಚಮಚೆಲ್ಲ ಈ ಥರ ಹಿಂಗೆ ಇದು ಮಾಡ್ಕೋಬೇಕ್ರಿ. ಹಿಟ್ಟೆಲ್ಲ ಕಲಿಸ್ಕೋಬೇಕು. ಈಗ ಒಂದು ಗುಂಡ ಈ ಥರ ಎಲ್ಲನೂ ಕಲಿಸ್ಕೊಂಡೀನಿ ರೀ ನಾನು. ಇನ್ನು ಸ್ವಲ್ಪ ನೀರು ಹಾಕಿ ನಾದ್ಕೋಬೇಕು. ಇದಕ್ಕೆ ಬಿಸಿನೀರು ಹಾಕ್ಕೋಬೇಕ್ರಿ, ತಣ್ಣೀರು ಹಾಕ್ಕೋಬಾರ್ದು. ಎಷ್ಟೇ ಜಿಗಿ ಹಿಟ್ಟಿರಲಿ ಅದು ಇವತ್ತೇ ಬಿಸ್ಕೊಂಬರಲಿ, ಬಟ್ ನಾವು ಬಿಸಿನೀರೇ ಹಾಕ್ಕೋಬೇಕು. ಇದು ಸ್ವಲ್ಪ ನಾದಿ ಒಂದು ಕಡೆ ಬೇರೆ ಕಡೆ ಸಪ್ರೇಟ ಒಂದು ಬೊಗೋಣಿ ಒಳಗೆ ಮುಚ್ಚಿಟ್ಕೊಳಕತ್ತೀನಿ ರೀ ನಾನು. ಅಂದರೆ ಒಂದು ಸೊಲ್ಗಿ ಹಿಟ್ಟು ಐತಿಲ್ಲ, ಅದಕ್ಕೆ ಭಾಳ ಆಗ್ತೈತಿ. ಒಮ್ಮೆಗೆ ಇದು ಮಾಡ್ಕೋಬಾರ್ದತ್ತಂದು ಒಂದು ಪಾತ್ರೆದೊಳಗೆ ಜಿಗಿ ಆರಬಾರ್ದತ್ತಂದು ಇಟ್ಕೊಂಡೀನಿ ರೀ. ಮತ್ತು ಸ್ವಲ್ಪ ನೀರು ಕಾಸ್ಕೊಂಡು ಹಾಕ್ಕೊಳಕತ್ತೀನಿ ನೋಡಿರಿ. ಹಾಕ್ಕೊಂಡು ಹಿಟ್ಟು ನಾದ್ಕೋತೀನಿ ರೀ. ಈ ಥರ ಗಸ ಹಿಟ್ಟು ನಾದ್ಕೋಬೇಕ್ರಿ. ಎಷ್ಟು ಹಿಟ್ಟು ನಾದ್ಕೋತೀರಿ ನೋಡಿರಿ ಅಷ್ಟು ರೊಟ್ಟಿ ಚೆನ್ನಾಗಿ ಬರ್ತಾವ್ರಿ. ಈಗ ಹಿಟ್ಟು ನಾದ್ಕೊಂಡಿದ್ದಾಯ್ತು ನೋಡಿರಿ. ಇನ್ನು ಸ್ವಲ್ಪ ನಾದ್ಕೋಬೇಕು. ನಾನು 2 ಉಬ್ಬಿದ ರೊಟ್ಟಿ ಮಾಡತ್ತಿದ್ದೀನಿ, ಅದಕ್ಕೆ ಇನ್ನು ಸ್ವಲ್ಪ ಹಿಟ್ಟು ಚೆನ್ನಾಗಿ ನಾದ್ಕೊಳಕತ್ತೀನಿ ನೋಡಿರಿ. ಈಗ ಒಂದು ಕಡೆ ಇಟ್ಕೊಂಡೇನೆ ಸ್ವಲ್ಪ ನಾದ್ಕೊಂಡು ಇದನ್ನ ರೊಟ್ಟಿ ಮಾಡ್ಕೊತೀನಿ. ಈಗ ನೀವು ಎಷ್ಟು ಹಿಟ್ಟು ನಾದ್ಕೋತೀರಿ ನೋಡಿರಿ ಅಷ್ಟು ರೊಟ್ಟಿ ಬಾಯಾಗ ರುಚಿ ಬರ್ತಾವೆ. ಇದು ಸಜ್ಜಿ ರೊಟ್ಟಿ ಚೆನ್ನಾಗಿರ್ತೈತಿ ರೀ, ಮೊಸರು ಮತ್ತು ಹಿಂಡಿ ಜೊತೆ ಚೆನ್ನಾಗಿರ್ತೈತಿ. ಇದನ್ನ ಈ ಥರ ನಾದ್ಕೋಬೇಕು. ನಿಮ್ಮಲ್ಲಿ ಕಟ್ಟಿಗೆ ಇದ್ದು ಅಂದರೆ ಹೊರಗೆ ಅಂದರೆ ಒಲೆ ಹೊತ್ತಿಸ್ಕೊಂಡು ಮಾಡ್ಕೊಳ್ಳೋರಿದ್ರಂದ್ರೆ ಇಲ್ಲೇ ಗ್ಯಾಸ್ ಕಟ್ಟಿ ಮ್ಯಾಗ ಈ ಥರ ನಾದ್ಕೊಂಡು ಇಟ್ಕೊಂಡು ನೀವು ಹೊರಗೆ ಮಾಡ್ಕೋಬೋದು ರೀ. ನಾನು ತೋರಿಸ್ತೀನಿ ರೀ ವಿಡಿಯೋದಾಗ ಯಾವ ಥರ ಮಾಡ್ತೀನಿ ನಾನು ಅಂತಂದು. ಈ ಥರ ನಾದಿಟ್ಟು ಸಣ್ಣ ಉಳ್ಳಿ ತೊಗೊಂಡೆ ನೋಡಿರಿ. ಉಳ್ಳಿನೂ ಈ ಥರ ಮಾಡ್ಕೊಳಕತ್ತೀನಿ. ಈ ಥರ ಗುಂಡು ಮಾಡಿ ಅದಕ್ಕೆ ಎಳ್ಳು ಹಚ್ಕೋತೀನಿ ನೋಡಿರಿ. ಈ ಥರ 2 ಮಗ್ಲ ಎಳ್ಳು ಹಚ್ಕೋಬೇಕ್ರಿ. ಎಳ್ಳು ಹಚ್ಕೊಂಡು ಈಗ ಅಕ್ಕಿ ಹಿಟ್ಟು ನೋಡಿರಿ, ಅಕ್ಕಿ ಹಿಟ್ಟು ತೆಳಗೆ ಹಾಕೊಳಕತ್ತೀನಿ. ನೀವು ಅಕ್ಕಿ ಹಿಟ್ಟು ಎಷ್ಟು ಹಾಕ್ತೀರಿ ನೋಡಿರಿ ಅಷ್ಟು ರೊಟ್ಟಿ ತಿರುಗ್ತಾವ್ರಿ. ಅದಕ್ಕೆ ಈ ಥರ ಬಟ್ಕೋಬೇಕ್ರಿ ಫಸ್ಟ ಕೈಲೇ. ನಿಮ್ಗೆ ಈಜಿ ಭಾಳ ಆಗ್ತೈತಿ. ರೊಟ್ಟಿ ಬರ್ಲಾರ್ದವ್ರಿಗೆ ರೊಟ್ಟಿ ಬರ್ತಾವ್ರಿ ಇವು ಸಜ್ಜಿ ರೊಟ್ಟಿ. ಈ ಥರ ಇದು ಮಾಡ್ಕೊಂಡು ನಾನು ಬೆಳ್ಳುಣಿಗಿಲೆ ಲಟ್ಟಿಸ್ಕೊಳಕತ್ತೀನಿ ನೋಡಿರಿ. ಭಾಳ ಅಂದರೆ ಭಾಳ ಭಾರ ಹಾಕಬಾರ್ದು, ಸ್ವಲ್ಪ ಭಾರ ಹಾಕ್ಕೊಂಡು ಲಟ್ಟಿಸ್ಕೋಬೇಕ್ರಿ. ಈ ಥರ ಲಟ್ಟಿಸ್ಕೊಳಕತ್ತೀನಿ ನೋಡಿರಿ. ರೊಟ್ಟಿ ಚಂದ ಆತಾವು ನೋಡಿರಿ. ಈ ಥರ ಲಟ್ಟಿಸ್ಕೋಬೇಕು.
ಹಾಗೆ ಈ ಥರ ಲಟ್ಟಿಸ್ಕೊಳ್ಬೇಕು, ಈ ಥರ ಇದು ಮಾಡ್ಕೋಬೇಕು. ಈ ಥರ ಮತ್ತು ಪಟ ಪಟ ಬಡ್ಕೋಬೇಕ್ರಿ ಅದ್ರ ಮ್ಯಾಗ. ಈಗ ಈ ಥರ ಒಂದು ಪ್ಲೇಟ್ ತೊಗೊಂಡಿನಿ, ಪ್ಲೇಟ್ ಒಳಗೆ ಹಾಕೋತೀನಿ ರೀ. ನಾ ಮುಂಚೆನೇ ಹೇಳಿದ್ದೀನಿ ನೋಡಿರಿ ನಿಮಗೆ, ನಾನು ಎಲ್ಲ ರೊಟ್ಟಿ ಒಂಥರ ಬಡ್ದಿಟ್ಟು ಆಮೇಲೆ ಹೋಗಿ ಬೇಯಿಸ್ಕೋತೀನಂತಂದ. ಈ ಥರ ಒಂದು 10-20-25 ರೊಟ್ಟಿ ಮಾಡ್ತೀನಿ ರೀ. ಆಮೇಲೆ ಹೋಗಿ ಕಿಂಚಿಗೆ ಹೋಗಿ ಬೇಯಿಸ್ಕೋತೀನಲ್ಲಿ. ಈಗ ಎಳ್ಳು ಹಚ್ಚಿ ಮತ್ತು ರೊಟ್ಟಿ ಮಾಡ್ಕೊಳಕತ್ತೀನಿ ನೋಡಿರಿ. ಈ ಥರ ರೊಟ್ಟಿ ಮಾಡ್ಕೋಬೇಕು. ಈ ಥರ ಭಾಳ ಈಜಿ ಆಗ್ತೈತೆ ರೀ ನಿಮಗೆ. ಅಂದ್ರೆ ಜಾಸ್ತಿ ಕಟ್ಟಿಗೆನೂ ಹಾಳಾಗಂಗಿಲ್ಲ. ಈ ಥರ ಮಾಡ್ಕೊಂಡ್ರೆ ಅಂದ್ರೆ ಪಟ ಪಟ ಆಗ್ತಾವೆ. 10-20 ಅಂದರೆ 20-25 ರೊಟ್ಟಿ ಮಾಡಿ ಇಟ್ಕೊಂಡು ನೀವು ಅಲ್ಲಿ ಒಲೆ ಹೊತ್ಸ್ಕೊಂಡ್ರೆ ಅಂದ್ರೆ ಕಿಂಚು ಬಿದ್ದಿರ್ತೈತೆ ರೀ. ಕಿಂಚು ಬಿದ್ದಾಗ ರೊಟ್ಟಿ ಸಜ್ಜಿ ರೊಟ್ಟಿ ಚೆನ್ನಾಗಿ ಆಗ್ತಾವೆ ರೀ. ಈ ಥರ ನೋಡಿರಿ ಲಟ್ಟಿಸ್ಕೊಳಕತ್ತೀನಿ ನಾನು. ಹಳ್ಳಿ ಕಡೆ ಎಲ್ಲ ಈ ಥರನೇ ಮಾಡ್ತಾರೆ. ಅಂದರೆ ಒಲೆ ಮ್ಯಾಗೆ ಮಾಡ್ತಾರೆ ಹಳ್ಳಿ ಕಡೆ, ಬಟ್ ಈ ಥರ ಮಾಡ್ಕೊಂಡು ಇಟ್ಕೊಳಂಗಿಲ್ಲ ರೀ. ಈಗ ಆಯಿತು ರೊಟ್ಟಿ. ಇದನ್ನ ಈ ಥರ ಡಬ್ಬ ಹಾಕೋಬೇಕ್ರಿ. ಹಾಕ್ಕೊಂಡೆ ಬೇಯಿಸ್ಕೊಳಕ್ಕೆ ಹೋಗ್ತೀನಿ ರೀ ಒಲೆ ಮ್ಯಾಗ. ಇಲ್ಲಿ ಹಿಂದೆ ನಮ್ಮ ಮಮ್ಮಿ ಒಲೆ ಹೊತ್ತಿಸೇಳು ಬೇಯಿಸ್ಲಾತಿದ್ದೀವಿ ರೀ ನೋಡಿರಿ. ಈ ಥರ ರೊಟ್ಟಿ ಮಾಡಿ ಇಟ್ಕೊಂಡು ನಾವು ಅಲ್ಲಿ ಬೇಯಿಸ್ಕೊಳ್ಳೋದು ರೀ. ಈಗ ಹಾಕ್ತಾರೆ ನೋಡಿರಿ. ಈ ಥರ ರೊಟ್ಟಿ ಹಾಕೋದು. ಹಾಕಿ ಅದಕ್ಕೆ ನೀರು ಹಚ್ಕೊಳಕತ್ತೀನಿ ನೋಡಿರಿ. ಈ ಥರ ನೀರು ಹಚ್ಕೋಬೇಕ್ರಿ. ಈ ಥರ ಕಬ್ಬಿಣ ಒಲೆ ಮಾಡಿವು ಅಂದ್ರೆ ಸಿಟಿ ಒಳಗೆ ಎಲ್ಲಿ ಜಾಗ ಇರಂಗಿಲ್ಲ ರೀ. ನಮ್ಮಲ್ಲಿ ಪ್ಲಾಟ್ ಐತಿ, ಹಿಂದೆ ಪ್ಲಾಟ್ ಐತಂದ ನಾವು ರೊಟ್ಟಿ ಮಾಡಾಕತ್ತೀವಿ. ಈ ಥರ ಒಲೆ ಮ್ಯಾಗೂ ಗ್ಯಾಸ್ ಒಲೆ ಮ್ಯಾಗೂ ಮಾಡ್ಬೋದು ರೀ ಸಜ್ಜಿ ರೊಟ್ಟಿ. ಈ ಥರ ನೀರು ಹಚ್ಕೊಳ್ಳೋದು ಮತ್ತು ಸೇಮ್ ಜೋಳ ರೊಟ್ಟಿ ಯಾವ ಥರ ಇದು ಇರ್ತೈತೆ ನೋಡಿರಿ, ಆ ಥರನೇ ಇರ್ತೈತೆ ಇದು. ಈಗ ಹೊಳ್ಸ್ಕೋಬೇಕ್ರಿ. ಈ ಥರ ಭಾಳ ಚೆನ್ನಾಗಿದ್ದು ರೊಟ್ಟಿ, ತೆಳ್ಳಗಾಗಿದ್ದು ನೋಡಿರಿ. ಈ ಥರ ಕಿಂಚಿಗೆ ಹಚ್ಕೋಬೇಕು ಇದನ್ನು. ಇದು ಮೊಸರು ಮತ್ತು ಹಿಂಡಿ ಜೊತೆ ತಿಂದ್ರೆ ರೀ ಮಸ್ತ್ ಆಗ್ತೈತಿ. ಮತ್ತು ಕಾಯಿಪಲ್ಲೆ ಜೊತೆ ಊಟದ ಜೊತೆ ಚೆನ್ನಾಗಿರ್ತೈತಿ ಇದು. ಇಲ್ಲೇ ಹೊರಗೆ ಮಾಡಿದ್ವಿ. ಇದು ಅಂದ್ರೆ ಪ್ಲಾಟ್ ಐತಿ, ಅಲ್ಲಿ ಎಲ್ಲ ಗಿಡ ಗಿಂಟಗಳು ಹಚ್ಚಿವ್ರಿ. ಅಲ್ಲ ಹಿಂದೆ ಒಲೆ ಹೂಡಿವು ನಾವು. ಈಗ ರೊಟ್ಟಿ ಆಲ್ಮೋಸ್ಟ್ ಅದು ನೋಡಿರಿ. ಇಷ್ಟು ರೊಟ್ಟಿ ಆಗಿದ್ದು. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಥ್ಯಾಂಕ್ ಯು.